ನಾನು ಗೌತಮ್ಗೆ ಚಾಲೆಂಜ್ ಕೊಟ್ಟಿದ್ದೆ 1000 ರೂಪೀಸ್ಗೆ ಬಿಲ್ ಮಾಡು ಅಂತ. ಆದ್ರೆ ಅವನು ಚಾಲೆಂಜ್ ಅಲ್ಲಿ ಸೋತಿದ್ದಾನೆ. ಒಳಗಡೆ ಚಿಕನ್ ಟಿಕ್ಕನ್ ಹಾಕ್ಬಿಟ್ಟು ರೆಡಿ ಮಾಡಿರ್ತಾರೆ. ಮೀಟ್ ಬಾಲ್ ಸಮಜಿ ಒಳ್ಳೆ ರವೆ ಉಂಡೆ ಐತೆ. 6497 ರೂಪಾಯಿ. ಫೈನಲಿ ಬೆಳೆ ಬಂತು ನೋಡಿ. ಈ ಪ್ಯಾಂಟ್ ಹಾಕಿದ್ಯಲ್ಲ, ಯಾಕೆ ಹಿಂಗ್ ಆಡ್ತಿದ್ಯಾ ಅಲ್ಲಿ? ಗೈಸ್, ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ ನ ಫುಡ್ ಲಾಗ್ ಗೆ ಸ್ವಾಗತ ಸುಸ್ವಾಗತ. ನಾನು ಮತ್ತೆ ಗೌತಮ್ ಇವತ್ತು ನಮ್ಮ ಮಿನಿ ಕೂಪರ್ ಅಲ್ಲಿ ಬೆಂಗಳೂರಿಗೆ ಹೋಯ್ತಾ ಇದೀವಿ. ನಮ್ಮ ಬಿಳಿ ಆನೆ ಇವಾಗ ಸರ್ವಿಸ್ ಅಲ್ಲಿ ಇದೆ. ಇನ್ನೊಂದು 4-5 ದಿನ ಆಗುತ್ತೆ ನಮ್ ಬಿಳಿ ಆನೆ ನಮ್ಮ ಹತ್ರಕ್ಕೆ ಬರಕ್ಕೆ ವಾಪಸ್ಸು. ಹಬ್ಬಕ್ಕೂ ಇರಲ್ಲ ನನ್ ಕಾರು. ಇವಾಗ ಬೆಂಗಳೂರಿಗೆ ಹೋಯ್ತಾ ಇದೀವಿ. ಬೆಂಗಳೂರಿಗೆ ಎಂತಕ್ಕೆ ಹೋಗ್ತಿದೀವಿ ಅಂತಂದ್ರೆ, ಸಬ್ವೇಲಿ ರೈಸ್ ಬೌಲ್ ನ ಬಿಟ್ಟಿದ್ದಾರೆ. ಬರೀ ಜಸ್ಟ್ 179 ರುಪೀಸ್ಗೆ ರೈಸ್ ಬೌಲ್ ಸಿಗುತ್ತೆ. ಹೇಗಿರುತ್ತೆ ಹೆಂಗಿರುತ್ತೆ ಅಂತ ನೋಡಕ್ಕೋಸ್ಕರ ಹೋಗ್ತಾ ಇದೀವಿ. ಇಲ್ಲಿ ನಿಡಘಟ್ಟ ಸಬ್ವೇಲಿ ಇರ್ಲಿಲ್ಲ ಅದು ರೈಸ್ ಬೌಲ್. ಅದಕ್ಕೆ ನಾವು ಇವಾಗ ಬೆಂಗಳೂರಿಗೆ ಹೋಗ್ತಾ ಇದೀವಿ ಹುಡಿಕೊಂಡು ಹೆಂಗಿರುತ್ತೆ ನೋಡೋಣ. ಕೆಂಗಲಿಂದ ಮುಂದೆ ಹೋಗ್ತಾ ಇದೀವಿ. ಎಕ್ಸ್ಪ್ರೆಸ್ ಹೈವೇ ಇರೋದ್ರಿಂದ ಎಷ್ಟು ಬೇಗ ಬಂದ್ವಿ ಅಂತಾನೆ ಗೊತ್ತಾಗಲ್ಲ ಬೆಂಗಳೂರಿಗೆ. ಆಲ್ರೆಡಿ ನಾವು ಬೆಂಗಳೂರಲ್ಲಿ ಇದ್ದೀವಿ, ಕೆಂಗೇರಿಲಿ. ಇನ್ನೇನು ಸಿಗುತ್ತೆ, ಗೋಪಾಲನ್ ಮಾರ್ಕೆಟ್ ಅಲ್ಲಿರೋ ಸಬ್ವೆಗೆ ಹೋಗೋಣ ಗೈಸ್. ಅಲ್ಲಿ ಹೋಗ್ಬಿಟ್ಟಿರೋಣ ರೈಸ್ ಬೌಲ್ನ. ಹೋಗ್ತಾ ಇದೀವಿ ಇವಾಗ ಗೈಸ್. ನಾವಿವಾಗ ಜಸ್ಟ್ ಕಾರ್ನ ಪಾರ್ಕಿಂಗ್ ಹಾಕ್ಬಿಟ್ಟು ಗೋಪಾಲನ್ ಮಾಲ್ಗೆ ಬಂದ್ವಿ. ಹುಷಾರಿಲ್ಲ. ನಾವು ಚಿಕ್ಕ ವಯಸ್ಸಿಂದ ನೋಡಿರೋ ಒಂದು ಮಾಲ್ ಯಾವ್ದು ಅಂತಂದ್ರೆ ಗೋಪಾಲನ್ ಮಾಲ್. ನಮ್ಗೆ ಮಾಲ್ ಅಂತ ನೋಡಿದ್ ಬೆಂಗಳೂರಲ್ಲಿ ಫಸ್ಟ್ ಇದೇನೆ ಚಿಕ್ಕ ವಯಸ್ಸಲ್ಲಿ. ನಾನು ನೀನೇ ಮಾತಾಡಿದೀವಿ. ಇಲ್ಲಿ ಕಪಲ್ಸ್ ಫೇಮಸ್ ಈ ಮಾಲ್. ಬರೀ ನಾವೇ ಬರ್ತೀವಿ. ಈ ಕಡೆ ಮೆಕ್ಡೊನಾಲ್ಡ್ಸ್ ಇದೆ, ಆ ಕಡೆ ಸೈಡ್ KFC ಇದೆ, ಅಲ್ಲಿ ಬರ್ಗರ್ ಕಿಂಗ್ ಇದೆ. ನಮ್ ಫ್ರೆಂಡ್ ಕೂತಿದ್ದ ನೋಡಿಲ್ಲ. ಆದ್ರೆ ನಾವಿವತ್ತು ಸಬ್ವೆಗೆ ಬಂದಿದೀವಿ ಗೈಸ್. ಬನ್ನಿ ಇವಾಗ ಸಬ್ವೇಲಿ ಇಲ್ಲೇ ಹಾಕೋರು ನೋಡಿ ಬೋರ್ಡ್. 179 ರುಪೀಸ್ಗೆ ರೈಸ್ ಬೌಲ್ ಸಿಗುತ್ತೆ ಅಂತ ಹಾಕಿದ್ದಾರೆ. ಇದನ್ನ ಟ್ರೈ ಮಾಡಕ್ಕೆ ನಾವು ಚನ್ನಪಟ್ಟಣದಿಂದ ಬಂದಿದೀವಿ. ಹೇಗಿರುತ್ತೆ ನೋಡೋಣ ಬನ್ನಿ. ರೈಸ್ ಬೌಲ್ ಆರ್ಡರ್ ಮಾಡ್ಬಿಟ್ಟು ತಿನ್ನೋಣ. ಅದ್ರ ಜೊತೆಗೆ ಬೇರೆ ಏನೇನ್ ಬೇಕು ಎಲ್ಲಾನು ಆರ್ಡರ್ ಮಾಡೋಣ ಮಚ್ಚಿ. ಬನ್ನಿ ಸಬ್ವೆ ಹೋಗೋಣ. ಸಬ್ವೇಲಿ ನಾವು ಮೇನ್ ಆಗಿ ಇವಾಗ 179 ರುಪೀಸ್ ರೈಸ್ ಬೌಲ್ ನ ಟ್ರೈ ಮಾಡಕ್ ಬಂದಿದೀವಿ. ಅಕ್ಕ, ಇದು 179 ರುಪೀಸ್ ರೈಸ್ ಬೌಲ್ ಸಿಗುತ್ತೆ ಅಲ್ವಾ ಇಲ್ಲಿ? ಒಂದು ಪನ್ನೀರ್ ಟಿಕ್ಕಾ ರೈಸ್ ಬೌಲ್ ಒಂದು ಕೊಡಿ. ಇನ್ನೊಂದು ನಾನ್ ವೆಜ್ ಅಲ್ಲಿ ಯಾವ್ದು ಮುಚ್ಚಿ? ತಂದೂರಿ ಚಿಕನ್ ಒಂದು ಬೌಲ್ ಕೊಡಿ, ರೈಸ್ ಬೌಲ್. ಮತ್ತೆ ಇನ್ನೇನು ಆರ್ಡರ್ ಮಾಡೋದು ನೋಡು ಮುಚ್ಚಿ. ಹೌದಮ್ಮ, ನಿನ್ಗೆ ಒಂದು ಟಾಸ್ಕ್ ಕೊಡ್ತೀನಿ. ಕರೆಕ್ಟಾಗಿ 1000 ರೂಪೀಸ್ ಬಿಲ್ ಮಾಡ್ಬೇಕು. ಏನ್ ಆರ್ಡರ್ ಮಾಡ್ತೀಯ ಮಾಡು. ಕರೆಕ್ಟಾಗಿ ನಾನ್ ಮಾಡಿದ್ರೆ GST ಆಡ್ ಮಾಡಿದಾಗ ಜಾಸ್ತಿ ಆಗ್ಬಿಡುತ್ತೆ. GST ಲೆಕ್ಕ ಹಾಕ್ಸೋಣ. ಒಂದ್ ಯಾವ್ದಾದ್ರು ಐಟಮ್ ಮೈನಸ್ ಮಾಡ್ಸೋಣ. 1000 ನಮ್ಮ ಹತ್ರ ಬಜೆಟ್ ಇದೆ. ಏನೇನ್ ತಿನ್ಬೋದು ನೋಡು. ಇದೇನೋ ಆಯ್ತು ನೋಡಿ ಮುಚ್ಚಿ. ಸ್ಪೈಸಿ ಚಿಕನ್, ಸ್ಪೈಸಿ ಚಿಕನ್, ಬರ್ಗರ್, ಸ್ಯಾಂಡ್ವಿಚ್ ಅದೊಂದು ಕೊಡಿ. ಇನ್ನೇನ್ ಮಾಡ್ಬೋದು ನೋಡೋ ಗೊತ್ತು. ಬಿಲ್ ತೋರ್ಸುತ್ತ ಅದು ಎಷ್ಟಾಗೈತೆ ಅಂತ. ಎಷ್ಟಾಗೈತೆ ಈಗ? ಕೆಜೀಸ್ ಎಲ್ಲ ಐತೆ ನೋಡಿ ಗೈಸ್ ಇಲ್ಲಿ ಸಬ್ವೇದು. ಹೌದಮ್ಮ, ನಾನು ನೀನು ಒಂದ್ಸತಿ ಡಯಟ್ ಏನದು 200 ಗ್ರಾಮ್ ಚಿಕನ್ ತಿಂದಿದ್ದು. 2 ರೈಸ್ ಬೌಲ್ಸ್, ಪನ್ನೀರ್ ಟಿಕ್ಕಾ ಒಂದು, ತಂದೂರಿ ಒಂದು. 564. ಇನ್ನೂ ನಮ್ಮ ಹತ್ರ ದುಡ್ಡಿದೆ. ಏನ್ ತಗೊಳೋದು ನೋಡು ಅಕ್ಕ. ಇದು ತಗೋಣ. ಅದು ಇದು ಸೇಮ್ ಆಗ್ಬಿಡುತ್ತೆ. ಸೇಮ್ ಆಗ್ಬಿಡುತ್ತ ಅಕ್ಕ. ಒಂದು ಹಾಟ್ ಕಾಫಿ ಕೊಡಿ. ಹಾಟ್ ಕಾಫಿ ಇಲ್ವಂತೆ, ಕೋಲ್ಡ್ ಕಾಫಿ ಇವತ್ತು. ಹಾಟ್ ಕಾಫಿ ಇಲ್ವಾ? ಇದು ಕಸ್ಟಮೈಸ್ ಮಾಡಿಸ್ಕೋಬೋದಾ? 4 ಇಂಚಸ್ ಹಾಕು. ತಗೋಣ ಚೆನ್ನಾಗಿ. ಯಾವ್ದು ಅದು ಬೇಕು ನಿಮ್ಗೆ? ಯಾವ್ದು ಬೇಕು ನಿಂಗೆ? ಅದಿರೋದು ಅದೇ ಕೊಡಿ ಅಕ್ಕ. ಕೊಡಿ ಇರಾಕ ಮೆನು ಬರ್ಲಿ. ಬಂತು ಹೇಳ. ಚಿಕನ್ ಅಲ್ಲಿ ಹೇಳ ಮುಚ್ಚಿ. ಚೀಸಿ ಲ್ಯಾಂಬ್ ಪೆಪ್ರೋನಿ ಅಂತಂದ್ರೆ ಮಟನ್ ಅದು ಲ್ಯಾಂಬು. ಚೀಸಿ ಚಿಕನ್ ಟಿಕ್ಕಾ ಪೆಪ್ರೋನಿ ಬೇಡ ಮುಚ್ಚಿ. ಬೇರೆ ಇನ್ನೊಂದು ಬಂತಲ್ಲ ಅದು ಹೇಳು. ಈಗ ಬೇಗ ಹೇಳ. ಆರ್ಡರ್ ಮಾಡ್ತಾರ ನೋಡಿದ್ರೆ ಏನ್ ಮಾಡ್ತಾವ. ನಮ್ಗೆ ಹುಷಾರ ಬೇರೆ ಇಲ್ಲ, ಜ್ವರ ಬಂದೈತೆ. ಅದೆಲ್ಲಿ ಅದು ಒಂದ್ಸತಿ ಪತನೇ ಇಲ್ಲ ಅದು. ಅದೇ ಚೀಸಿ ಚಿಕನ್ ಟಿಕ್ಕಾ. ಸರಿ ಆಯ್ತು. ಚೀಸಿ ಚಿಕನ್ ಟಿಕ್ಕಾ ಹಾಕ. 6 ಇಂಚ್ದು. ಇಂಚಸ್ ಅಲ್ಲಿ ಕೊಡ್ತಾರೆ ಗೈಸ್ ಇಲ್ಲಿ ಫುಡ್. ನೋಡಿ 867. ಕುಕೀಸ್ ತಿನ್ನಕ್ ಬಂದಿದ್ದೀವಿ ನಾನು. ಇಲ್ಲಾಂದ್ರೆ ಬೇರೆ ಅಂತ ತಗೊಳ್ವಾ? ಇನ್ನೊಂದು ಏನಾದ್ರು ಬರ್ಗರ್ ಐತಾ ಅಕ್ಕ? ಬರ್ಗರ್ ಇಲ್ಲ.
ಗೈಸ್ ಎಲ್ಲ ಸೇರಿ ನಾವು ಇವಾಗ 1031 ರೂಪೀಸ್ಗೆ ಬಿಲ್ ಮಾಡಿದೀವಿ. ಇವಾಗ ಬಿಲ್ ಪೇ ಮಾಡೋಣ. ಕಾಸ್ಟ್ಲಿ ಏನಿಲ್ಲ ಅಲ್ವೇನೋ ಸಬ್ಬೆ ನಾರ್ಮಲ್ ಆಗಿ. ತಿನ್ಬೋದು ಮಚ್ಚಿ. ಆದ್ರೆ ನಾವು ಅವತ್ತು ಜಾಸ್ತಿ ಚಿಕನ್ ಹಾಕ್ಸ್ಕೊಬಿಟ್ಟಿದ್ದೋ ಪ್ರೋಟೀನ್ ಬೇಕು ಅಂತ, ಅದಕ್ಕೆ ಅದೇ ನಾವು ಕಸ್ಟಮೈಸ್ 500 ಬಿಲ್ ಮಾಡಿ ಆಗ್ಬಿಟ್ಟಿತ್ತು. ಜಾಸ್ತಿ ಆಗುತ್ತೆ ಅನ್ಸುತ್ತೆ. ಇರಿ ಗೈಸ್ ಇವಾಗ ಏನೇನೈತೆ ನೋಡೋಣ. ಎಲ್ಲ ಬಂದಾದ್ಮೇಲೆ ತೋರ್ಸಿ. ಗೈಸ್ ನಾನು ಗೌತಮ್ಗೆ ಚಾಲೆಂಜ್ ಕೊಟ್ಟಿದ್ದೆ 1000 ರೂಪೀಸ್ಗೆ ಬಿಲ್ ಮಾಡು ಅಂತ. ಆದ್ರೆ ಅವನು ಚಾಲೆಂಜ್ ಅಲ್ಲಿ ಸೋತಿದ್ದಾನೆ. 1023 ರೂಪೀಸ್ಗೆ ಬಿಲ್ ಪೇ ಮಾಡಿ ಅವನೇ ಇವಾಗ ಪೇ ಮಾಡ್ತಾನೆ. ಆಯ್ತು, ಸುಮ್ಮನೆ ಹಿಡ್ಕೊ. ಏನೇನ್ ತಗೊಂಡಿದೀವಿ ಅಂತ ಹೇಳೋಣ. ಗೈಸ್ ಇದು ಸ್ಪೈಸಿ ಚಿಕನ್ ಏನೋ ತಗೊಂಡಿದೀವಿ. ಮತ್ತೆ ಇದು ಪನ್ನೀರ್ ಟಿಕ್ಕಾ ರೈಸು ಬೌಲ್ ಇದು. ಮತ್ತೆ ತಂದೂರಿ ಚಿಕನ್ ಬೌಲ್, ಇವೆರಡು ಬೌಲು ಕೂಡ ಆರ್ಡರ್ ಮಾಡಿದೀವಿ. ಸೌತ್ ವೆಸ್ಟ್ ಸಾಸ್ ಅದು ಬಿಡು. ಸಾಸ್ ಎಕ್ಸ್ಟ್ರಾ ಸಾಸ್ ಅಲ್ಲ ಚೀಸಿ ಚಿಕನ್ ಟಿಕ್ಕಾ ಇದು ಬೇರೆ ಏನೋ ಐಟಮು. ಟೋಟಲ್ 1 2 3 4 5 6 7 8 9 10 ಐಟಮ್ ಅಲ್ಲ, 10 ಐಟಮ್ ಆರ್ಡರ್ ಮಾಡಿದೀವಿ ಇಲ್ವಾ? 5 ಐಟಮ್. 5 ಐಟಮ್ ಹೆಂಗೋ? ಇದು ಎರಡು ಅಲ್ಲ, ಬರೀ ಇದು 2 ಸೇರಿದ್ರೆ 1 ಅಂತ. ಹೌದು ಗೈಸ್. ಟೋಟಲ್ ಆಗಿ ಬಿಲ್ಲು ಇವಾಗ ಪೇ ಮಾಡ್ಬಿಡೋಣ, ಅದಾದ್ಮೇಲೆ ತಿನ್ನೋಣ. ಗೈಸ್ ನಮ್ಮ ಬಿಲ್ಲು 1023 ರೂಪಾಯಿ ಆಗಿತ್ತು. ಇವಾಗ ಪೇ ಮಾಡಿದೀವಿ. ನಮ್ದು ಇವಾಗೆಲ್ಲ ಐಟಮ್ನು ರೆಡಿ ಮಾಡ್ಬಿಟ್ಟು ಕೊಡ್ತಾರೆ. ಮಚ್ಚಿ ಸಬ್ಬೇಲ್ ತಿನ್ನಕ್ ರೆಡಿನಾ? ಸಬ್ಬೇಲ್ ನಾವು ತಿಂದಿದೀವಿ ಗೈಸ್ ಆಲ್ರೆಡಿ. ಆದ್ರೆ ಇವತ್ತು 179 ರೂಪೀಸ್ ಫ್ರೆಶ್ ಬೌಲು ಮೀಟ್ ರೈಸ್ ಬೌಲ್ ಹೇಗಿರುತ್ತೆ ಅಂತ ನಾವು ತಿಂದು ಟೆಸ್ಟ್ ಮಾಡ್ಬೇಕು. ಗೌತಮ್ಗೆ ಹುಷಾರಿಲ್ಲ, ಆದ್ರೂ ಸಬ್ಬೆ ಅಂದಕ್ಕೆ ಓಡ ಬಂದಿದ್ದಾನೆ. ಸಬ್ಬೆ ಅಂತ ಇಟ್ಕೊಂಡಿಲ್ಲ, ನಿನ್ಗೋಸ್ಕರ ಓಡ್ ಬಂದಿದ್ದು. ಇವಾಗ ಆರ್ಡರ್ ಬರಕ್ಕೆ ಒಂದ್ ಸ್ವಲ್ಪ ತಗೋ ಬನ್ನಿ, ಈಗ ಕುತ್ಕೊಂಡು ವೆಯ್ಟ್ ಮಾಡೋಣ. ಗೌತಮ್ ಬೌಲ್ ತಿಂದಡ್ಕೆ ಒಂದು ನೆಗಡಿ ಎಲ್ಲ ಹೋಗ್ಬಿಡುತ್ತೆ. 179 ರೂಪೀಸ್ ನಾನ್ ವೆಜ್ ಬೌಲು, ಇದು 179 ರೂಪೀಸ್ ವೆಜ್ ಬೌಲು. ವೆಜ್ ಬೌಲ್ನ ತಿನ್ನೋಣ. ಮೇಲ್ಗಡೆ ಎಲ್ಲ ಸಾಸ್ ಹಾಕ್ಸಿದ್ವಿ, ಕೆಳಗಡೆ ರೈಸ್ ಐತೆ, ವೆಜ್ಜೀಸ್ ಐತೆ, ಪನ್ನೀರು, ಕ್ಯಾಪ್ಸಿಕಮ್ಮು, ಈರುಳ್ಳಿ ಎಲ್ಲ ಜಲಪಿನೋ ಏನೇನೋ ಐತೆ. ಜಲಪಿನೋ ಫುಲ್ ಎಲ್ಲ ರೈಸ್ ಬೌಲ್ ಎಲ್ಲ ಮಿಕ್ಸ್ ಇರುತ್ತೆ ಗೈಸ್. ಎಲ್ಲಾನು ಎತ್ಕೊಂಡು ಇವಾಗ ಟೇಸ್ಟ್ ಮಾಡೋಣ ಬನ್ನಿ. ಇದು ವೆಜ್ ಬೌಲು. ಚೆನ್ನಾಗೈತೆ ಮತ್ತೆ ಟೇಸ್ಟ್. ತಿನ್ನೋದು ವೆಜ್ ಬೌಲ್ ನಂಗೆ ಇಷ್ಟ ಆಯ್ತು, ಚೆನ್ನಾಗೈತೆ ಟೇಸ್ಟು. ಏನೋ ಇದೆಲ್ಲ ಕಿಡ್ನಿ ಬೀನ್ಸಾ? ಮಚ್ಚಿ ಏನೋ ಒಂಥರ ಚೆನ್ನಾಗೈತೆ ಮಚ್ಚಿ ಇದು. ನಾನ್ ವೆಜ್ ಬೌಲಲ್ಲಿ ಅರ್ಧ ತಿಂದಿದ್ದಾನೆ, ನಾನಿವಾಗ ತಿಂತೀನಿ. ಇದು ನೋಡಿ, ಚಿಕನ್ ಮೀಟು, ಸಾಸು ಸೇಮ್ ಅದರಲ್ಲಿರೋ ವೆಜ್ಜಸ್ನೇ ಹಾಕಿದ್ದಾರೆ, ಬಟ್ ಇದ್ರಲ್ಲಿ ಚಿಕನ್ ಆ್ಯಡ್ ಮಾಡೋರೆ ಅಲ್ವೇನಾ? ಮತ್ತೆ ಸಾಸ್ ಡಿಫ್ರೆನ್ಸ್. ಇದು ಬಿರಿಯಾನಿ ಸಾಸು, ಅದು ಯಾವುದೋ ಬೇರೆ ಏನೋ ಚಿಪ್ಸೋಲೆ. ಆ ಸಾಸ್ ತಿನ್ನೋಣ. ರೈಟ್, ನಾನ್ ವೆಜ್ ಬೌಲು ಚೆನ್ನಾಗೈತೆ. ಮುಚ್ಚಿ ನಂಗೆ ನಾನ್ ವೆಜ್ ಬೌಲ್ ಗಂಟೆ ವೆಜ್ ಬೌಲ್ ಇಷ್ಟ ಆಯ್ತು. ಸಾಸ್ ಇದು ಚೆನ್ನಾಗೈತೆ ಗೈಸ್, ಬಟ್ ಇದಕ್ಕಿಂತ ಅದು ಸಖತ್ತಾಗಿತ್ತು ವೆಜ್ ಬೌಲ್. ನಾವು 1000 ರೂಪಾಯಿಗೆ ಆರ್ಡರ್ ಮಾಡಿದ್ದೀವಿ. ನನಗೆ ಒಂದು ಬೌಲು ಇನ್ನೂ ಅರ್ಧ ಬೌಲ್ ತಿಂದ್ವಿ, ಆಗ್ಲೇ ಹೊಟ್ಟೆ ತುಂಬ ಹೋಗ್ತೈತೆ. 179 ರೂಪೀಸ್ ಗೈಸ್ ಈ ಬೌಲು. ಆರಾಮಾಗಿ ಕೊಡ್ಬೋದು ಅಂತ ಅನಿಸ್ತೈತೆ ನನಗೆ. ಎಲ್ಲ ಐತೆ, ಪ್ರೋಟೀನ್ ಬೌಲು. ಬಸ್ GST ಸೇರಿ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ. 180 190 ಇತ್ತಲ್ವ ಬಿಲ್ಲಲ್ಲಿ, ಬಟ್ ಕೊಡ್ಬೋದು. ಅವಾಗ ಯಾವಾಗಲೂ ಅಲ್ಲ, ಯಾವಾಗಾದ್ರೂ ಬಂದು ತಿನ್ಬೋದು ಗೈಸ್. ಗೈಸ್ ಗೌತಮ್ ಹಿಂದೆಗಡೆ ನೋಡಿ ಆಕ್ಟೋಪಸ್ ಐತೆ. ಬರ ಆಕ್ಟೋಪಸ್ ಕೈ ಮುಂದೆಗಡೆ ಬಂದ್ಬಿಟ್ಟೈತೆ. ಸಬ್ವೇಲಿ ಆರ್ಡರ್ ಮಾಡಿರೋ ನಮ್ಮ ಮಿಕ್ಕಿರೋ ಮೀಟ್ ಬಾಲ್ಸ್ ಮಜ್ಜಿ ಒಳ್ಳೆ ರವೆ ಉಂಡೆ ಐತೆ. ಇದು ಮೀಟ್ ಬಾಲ್ಸ್, ಇದು ಚೀಸಿ ಇಲ್ಲ, ಅದೊಂದು ಇದೊಂದು ಯಾವ್ದು ಅಂತಾನೆ ಗೊತ್ತಾಯ್ತಲ್ಲ. ಅದು ಸ್ಪೈಸಿ ಚಿಕನ್. ಇದಾ ಚಿಕ್ಕದಾ? ಇದು ಸ್ಪೈಸಿ ಚಿಕನ್ ಗೈಸ್. ಇದು ಮೀಟ್ ಬಾಲ್ ಇದೇನಾ? ಚೀಸಿ ಚಿಕನ್ ಟಿಕ್ಕಾ. ಎಲ್ಲಾನು ತಿನ್ನೋಣ ಇವಾಗ. ನಮ್ಗೆ ಅಲ್ಲ ಇದ್ರಲ್ಲೇ ಹೊಟ್ಟೆ ತುಂಬಾಗ್ತೈತೆ. ಎಲ್ಲಾನು ಟ್ರೈ ಮಾಡೋಣ ಇರಿ ಗೈಸ್. ಮೀಟ್ ಬಾಲ್ನ ತಿನ್ನೋಣ ಬನ್ನಿ, ಹೆಂಗೈತೆ ನೋಡೋಣ. ಬಿಸಿ ಬಿಸಿ ಐತೆ. ರೈಸ್ ಹಾಕೋ ತಿಂತವನೆ, ಇವಾಗ ಹೋಗಿ ಮಾಡ್ಕೊಬಿಟ್ಟವನೆ. ನಾನು ಹಂಗೆ ತಿಂತೀನಿ. ಚಿಕನ್ ಕೈಮಾ ಬಿಸಿ ಬಿಸಿ ಐತೆ. ಇದು ಚೆನ್ನಾಗೈತೆ ಮಚ್ಚಿ. ಇದು ಮೀಟ್ ಬಾಲ್ಸು ಆಮ್ಲೆಟ್ ಟೇಸ್ಟ್ ಐತೆ. ಇದು ಚಿಕನ್ ಮಟನ್? ಚಿಕನ್. ಮೀಟು ಚೆನ್ನಾಗೈತೆ. ಇದು ಸಾಫ್ಟ್ ಆಗಿ. ಫಸ್ಟ್ ಟೈಮ್ ತಿಂತಿರೋದು ಮೀಟ್ ಬಾಲ್ಸ್ನ ಗೈಸ್. ಗೌತಮ್ಗೆ ಮೀಟ್ ಬಾಲ್ ಇಷ್ಟ ಆಗ್ಬಿಟ್ಟೈತೆ. ಎತ್ಕೊತಾನೆ, ಮೂರು ಪೀಸ್ ಮಾಡ್ತಾನೆ, ರೈಸ್ ಜೊತೆ ಹಾಕೊಂಡು ಜಮಾಯಿಸ್ತಾವನೆ. ನನಗೂ ಇಷ್ಟ ಆಯ್ತು ಮಚ್ಚಿ ಮೀಟ್ ಬಾಲ್ಸ್.
ಬಿಸಿ ಬಿಸಿ ಆಗಿದೆ ನೋಡಿ, ತಿಂದಡ್ಗೆ ಬಿಸಿ. ಗೈಸ್ ಇದು ಚೀಸಿ ಚಿಕನ್ ಟಿಕ್ಕಾ ಇದೆ ನೋಡಿ, ಒಳಗಡೆ ಎಲ್ಲ ಚೀಸ್ ಇದೆ, ಒಳಗಡೆ ಚಿಕನ್ ಟಿಕ್ಕಾನ ಹಾಕ್ಬಿಟ್ಟು ರೆಡಿ ಮಾಡಿರ್ತಾರೆ. ಗೌತಮ್ ಚಮಾಯ್ಸು, ಗೌತಮ್ ಒಂದ್ ರೈಸ್ ಬಾಲ್ ನ ಹೊಡೆದಿ ಪಿಸಾಕಿದಾನೆ. ಹುಷಾರಾಗಿ ಹಿಂದೆ ಒಂದು ಉಳಿಸ್ಕೊಡೋ ಪ್ಲೀಸ್ ಅಂದದ್ಗೆ ಒಂದ್ ಮೀಟ್ ಬಾಲ್ ನ ಉಳಿಸಿದಾನೆ. ಅರ್ಧ ಅರ್ಧ ಮಾಡ್ದ ಚಿಕನ್ ಟಿಕ್ಕಾನು ಒಂದ್ ಚಾಕು ಇಸ್ಕೊ. ಹಿಂಪಡಕ್ ಹಾಳಾಕ್ ಬತ್ತೆ. ಸೂಪರ್ ಮಚ್ಚ, ಚಾಕು ಎಲ್ಲ ಯಾಕೋ ಸಾಕಣದೆ. ಗೌತಮ್ ಚಿಕನ್ ಟಿಕ್ಕಾ ತಿಂತಾವನೆ. ಚೆನ್ನಾಗಿತ್ತು. ಹೌದಾ ಗೈಸ್, ಗೌತಮ್ ಚೆನ್ನಾಗೈತೆ ಅನ್ನೋ ನಾನು ತಿಂತೀನಿ. ಒಳಗಡೆ ಏನೇನ್ ಹಾಕಿದ್ದಾರೆ ಆಪರೇಷನ್ ಮಾಡಿ ನೋಡೋಣ. ಸೇಮ್ ವೆಜಿಸ್. ಆಪರೇಷನ್ ಎಲ್ಲ ಮಾಡೋದ್ ಬೇಡ, ಹಂಗೆ ತಿನ್ನೋಣ. ಗೈಸ್ ನಂಗೆ ಜಾಸ್ತಿ ಇಂಪ್ರೆಸ್ ಆಗಿದ್ದು ಮೀಟ್ ಬಾಲ್ಸ್ ನೋಡಿ, 89 ರೂಪಾಯಿ 5 ಪೀಸ್ ಬರುತ್ತೆ. ಚೆನ್ನಾಗೈತೆ ಟೇಸ್ಟ್, ಏನೋ ಒಂಥರ ಡಿಫ್ರೆಂಟ್ ಆಗಿ. ಮೀಟ್ ಬಾಲ್ಸ್ ನ ಟ್ರೈ ಮಾಡಿ ಗೈಸ್, ಸಬ್ವೆಲ್ ಚೆನ್ನಾಗೈತೆ. ಗೈಸ್ ಇಬ್ರಿಗೂ ತುಂಬಾನೇ ಹೆವಿ ಆಗೋಯ್ತು. ಹಾ ಬಿಡ್ತದೆ. ಆದ್ರೆ ಗೈಸ್ ರೈಸ್ ಬಾಲ್ ಒಂದೇನೆ ಹೊಟ್ಟೆ ತುಂಬಿಸುತ್ತೆ. ನಾವು ಜಾಸ್ತಿ ಐಟಮ್ಸ್ ಹೇಳಿದ್ವಿ, ನೋಡಕ್ ಸ್ವಲ್ಪ ಕಮ್ಮಿ ಅಂತ ಅನ್ಸುತ್ತೆ ಗೈಸ್, ಆದ್ರೆ ಆರಾಮಾಗಿ ಹೊಟ್ಟೆ ತುಂಬಿಸುತ್ತೆ. ಗೈಸ್ ನೋಡಕ್ಕೆ ಕಮ್ಮಿ ಅಂತ ಅನ್ಸುತ್ತೆ, ಬಟ್ ಆದ್ರೆ ಹೆವಿ ಜಾಸ್ತಿ ಕ್ವಾಂಟಿಟಿ ಇರುತ್ತೆ ರೈಸ್ ಬಾಲ್. ಕ್ವಾಲಿಟಿ ಫುಡ್, ಕ್ವಾಲಿಟಿನೂ ಚೆನ್ನಾಗೈತೆ, ಟೇಸ್ಟಿ ಆಗೈತೆ. ಗೈಸ್ ನಾವ್ ಇವಾಗ ಚೆನ್ನಾಗಿ ತಿನ್ಕೊಂಡು ಸಬ್ವೆ ಇಂದ ಹೊರಟ್ವಿ. ಒಂದ್ ಪಾರ್ಸಲ್ ಇದೆ ಆನ್ ದ ವೇ, ಯಾರಲ್ಲ ಕಮೆಂಟ್ ಆಗಿ ಕೊಟ್ಬಿಟ್ಟು ಜಾಸ್ತಿ ತಿನ್ಬಿಟ್ವಿ ಗೈಸ್, ಹೊಟ್ಟೆ ತುಂಬಾ ಹೋಗ್ಬಿಡ್ತು. ಹೆಂಗನ್ಸ್ತು ಮಚ್ಚಿ ಸಬ್ವೆಲ್ ತಿಂದಿದ್ದು? ಕ್ವಾಲಿಟಿ ಫುಡ್ ಮಚ್ಚ, ಕ್ವಾಲಿಟಿ ಚೆನ್ನಾಗಿತ್ತು ಗೈಸ್, ಟೇಸ್ಟ್ ಇಷ್ಟ ಆಯ್ತು ನಮ್ಗೆ. ನಾವು ಹೊಟ್ಟೆ ತುಂಬಲ್ಲ ಅನ್ಕೊಂಡಿದ್ದೆ, ಈ ತರ ಫ್ರಾಂಚೈಸಿಗಳಿಗೆ ಹೋದ್ರೆ ಹೊಟ್ಟೆ ತುಂಬಲ್ಲ ಕೆಲವು ಸಲ, ಎಷ್ಟೇ ಪೇ ಮಾಡಿ ಎಷ್ಟೇ ತಗೊಂಡ್ರು. ಬಟ್ ಇಲ್ಲಿ ಒಂದ್ ರೈಸ್ ಬಾಲ್ ಹೊಟ್ಟೆ ತುಂಬಿಡ್ತು, ಎಕ್ಸ್ಟ್ರಾ ಬೇರೆ ಹೇಳ್ಬಿಟ್ಟಿದ್ವಿ. ಮಾಲ್ ನೋಡ್ತೀಯ ಮಚ್ಚಿ, ಮನೆಗೆ ಹೋಗೋದ ಬೇಡಪ್ಪ ಆಡ್ಕೊಡ್ಸು. ಹುಷಾರಿಲ್ವಲ್ಲ ನಿನ್ ಕಾರ್. ದಿಸ್ ಈಸ್ ದಿ ಎಂಡ್, ಹೋಲ್ಡ್ ಯುವರ್ ಬ್ರೆತ್ ಅಂಡ್ ಕೌಂಟ್ ಟು 10 ಅನ್ಬಿಟ್ಟು ಪಾರ್ಸಲ್ ತಗೊಬಂದಿದೀವಿ. ಮಿನಿ ಕೂಪರ್ ನೋಡಿ, ಗೌತಮ್ ತೊಳಸಿಲ್ಲ. ಕಾಮೆಂಟ್ ಅಲ್ಲಿ ಬೈರಿ ಗೈಸ್, ಅವನ್ ಮಾತ್ರ ಅವನು ಸ್ನಾನ ಮಾಡಲ್ಲ, ಅವ್ನ್ ಮಾಡ್ತಾನೆ, ಬಟ್ ಕಾರ್ ನೋಡಿ ಹೆಂಗ್ ಧೂಳ್ ಮಾಡೋದು. ನಮ್ ಮನೆ ತಾವು ನೀನು ಎಷ್ಟೇ ತಗೋ ಹೋಗಿ ನಿನ್ಸಿದ್ರು ಧೂಳಾಗ್ಬಿಡುತ್ತೆ. ಏನೇ ಎಕ್ಸ್ಯುವಿ ತಗೋಬಾ, ಎಕ್ಸ್ಯುವಿ ನ ಬ್ಲಾಕ್ ನೆಬೋನಿ ಮಾಡ್ಬಿಟ್ಟಿರ್ತಾರೆ. ನಾವು ಜೂಡಿಯೋದಲ್ಲಿ ಶಾಪಿಂಗ್ ಮಾಡಿದ್ವಿ, ಮತ್ತೆ ನಮ್ ಪವನ್ ಗೈಸ್ ನೆನ್ನೆ ನಾವು ಸ್ನಿಚ್ ಅಲ್ಲಿ ಶಾಪಿಂಗ್ ಮಾಡಿದ್ವಿ, ಜೊತೆಗೆ ಪವನ್ ಕಾರ್ ಡೆಲಿವರಿ ತಗೊಂಡ. ಆ ವಿಡಿಯೋಸ್ನೆಲ್ಲ ಇವಾಗ ಪ್ಲೇ ಮಾಡ್ತೀನಿ ನೋಡಿ. ಇವಾಗ ನಾವು ವಾಪಸ್ ಮನೆಗೆ ಹೋಗ್ತಿದೀವಿ, ನಾಳೆ ಹಾಕ್ತೀನಿ ವಿಡಿಯೋ. ಗೈಸ್ ಶೇಖರ್ಗೂ ನಾವು ಸ್ನಿಚ್ ಅಲ್ಲಿ ಒಳ್ಳೆ ಅಫಿಷಿಯಲ್ ಆಗಿರೋದು ಇದು ಜೆನ್ಝೆಡ್ ಬಟ್ಟೆ ಹುಡ್ಕೋಕ್ ಬಂದಿದ್ದೀವಿ ಸ್ನಿಚ್ ಅಲ್ಲಿ. ಬ್ಯಾಗಿ ಹಾಕ್ಸೋ, ಟ್ರೈ ಮಾಡೋ ಶೇಖರ್ ಒಂದ್ಸತಿ, ಟ್ರೈ ಮಾಡೋ. ಸೈಜ್ ಎಷ್ಟು? 95 ಟೈಟ್ ಪ್ಯಾಂಟ್ ನಮ್ಗೆ ಬಂದ್ಬಿಟ್ಟು ಚಾದ್ರೆಗಳಂತ ಬ್ಲಾಕ್ ಆಗ. ನಾನು ಈ ಶರ್ಟ್ ಹಾಕೊಂಡೆ, ಹೇಗೈತೆ? ಚೆನ್ನಾಗೈತೆ ಅಂತ ಶೇಖರ್ ನೋಡಿ, ಬ್ಯಾಗಿ ಪ್ಯಾಂಟ್ ಹಾಕ್. ಲವ್ ತಗೊಳ, ಚೆನ್ನಾಗೈತೆ. ಇವನೇ ಲವ್ ಮಚ್ಚ ದರ್ಶನ್. ಗೈಸ್ ಇದಂಗೈತೆ ಗೌತಮ್? ರೈಟ್ ಐತೆ ಸ್ವಲ್ಪ, ಕರೆಕ್ಟ್ ಆಗೈತೆ ಎಲ್ಲೂ. ಶೇಖರ್ ನೋಡಿ ಬ್ಯಾಗಿ, ಐ ಏನಾಗಲ್ಲ ಇರೋ, ಯಾಕೋ ಹಿಂಗಾಡ್ತ ಬಾಯ್ಲಿ ನೀವು. ಶೇಖರ್ ವಿಡಿಯೋ ಮಾಡ್ ಲೇ, ಈ ಪ್ಯಾಂಟ್ ಹಾಕಿದ್ಯಲ್ಲ, ಯಾಕೆ ಹಿಂಗ್ ಆಡ್ತಿದ್ಯಾ ಅಲ್ಲಿ? ತೆಗಿಬೋದು ಒಳಗಿಂದ, ಸುಮ್ಮನೆ ತೆಗಿದಾರಂಗ ಆಗ್ಬಿಟ್ಟು ಬಿಡ. ಗೈಸ್ ನಾವ್ ಇವಾಗ ಬಿಲ್ ಹಾಕ್ಸ್ತಾ ಇದೀವಿ. ಸ್ನಿಚ್ ಅಲ್ಲಿ ಯುಗಾದಿ ಹಬ್ಬಕ್ಕೆ ಬಟ್ಟೆ ತಗೊಂಡ್ವಿ. ಶೇಖರ್ ತಗೊಳ್ಳಿಲ್ಲ, ಅವ್ನಿಗೆ ಇಷ್ಟ ಆಗ್ಲಿಲ್ವಂತೆ ಬ್ಯಾಗಿ ಎಲ್ಲ. ನಾನು ಚನ್ನಪಟ್ಟಣದಲ್ಲೇ ವೈಟ್ ಟಿ ಶರ್ಟ್ ಒಂದ್ ಜೀನ್ಸ್ ಪ್ಯಾಂಟ್ ತಗೋತೀನಿ, ನನ್ಗೆ ಬೇಡ ಅಂತ. ಮತ್ತೆ ಬೆಂಗಳೂರಲ್ಲೇ ವೈಟ್ ಟಿ ಶರ್ಟ್ ಜೀನ್ಸ್ ಪ್ಯಾಂಟ್. ಗೈಸ್ ನಾವ್ ಇವಾಗ ಸ್ವಿಚ್ ಅಲ್ಲಿ ಬಿಲ್ ನ ಪೇ ಮಾಡ್ತಾ ಇದೀನಿ. ಟೋಟಲ್ ಆಗಿ ನಮ್ದು 2 ಯಶವಂತ್ ಒಂದ್ ತಗೊಂಡ, ನಾನೊಂದ್ ತಗೊಂಡೆ, ಒಂದು ಶರ್ಟು 6497 ರೂಪಾಯಿ ಆಯ್ತು ಗೈಸ್. ಬಿಲ್ ಪೇ ಮಾಡಾಯ್ತು, ಇವಾಗ ಪ್ಯಾಕಿಂಗ್ ಮಾಡ್ಸೋಣ ಬಾರೋ. ನಾನು ಒಬ್ಬನೇ ಬಿಟ್ಬಿಟ್ಟು ಎಲ್ಲ ಹೊಟ್ಟೋದ್ರು. 2 ಬ್ಯಾಗ್ ಸಪ್ರೇಟ್ ಮಾಡ್ಸಿದ್ವಿ. ಒಂದು
2550 ರೂಪೀಸ್ದು ಅವಂದು ನಂದು ಸೇಮ್ ಜಾಕೆಟು ಅವಂದಕ್ಕೆ ಅವ್ನು ಪೇ ಮಾಡ್ದ. ಟೋಟಲ್ ಬಿಲ್ಲು 6000 ಎಷ್ಟಾಗಿತ್ತು? ಗೊತ್ತಿಲ್ಲ. 5 ಚಿಲ್ಡ್ರೆ ಅಂತಂದ್ರೆ 6300 6400. ವಾಪಸ್ ಹೋಗ್ತಾ ಇದೀವಿ ಇವಾಗ ಪವನ್ದು ಕಾರ್ ಡೆಲಿವರಿಗೆ. ಬನ್ನಿ ಹೋಗೋಣ ಇವಾಗ. ಗೈಸ್ ನಾವಿವಾಗ ಕಿಯಾ ಶೋರೂಮ್ ಹತ್ರ ಬಂದ್ವಿ. ಪವನ್ದು ಕಾರ್ ಡೆಲಿವರಿ ಆಯ್ತಲ್ಲ ಅಲ್ಲಿಗೆ. ಪವನ್ ಮನೆಯವರೆಲ್ಲ ಬಂದಿದ್ದಾರೆ, ಆ ಕಡೆ ವೆಯ್ಟ್ ಮಾಡ್ತಾವ. ಪವನ್ ಅದೇನಾ? ಇಲ್ಲಪ್ಪ ಬಂದ. ಫಾರಿನ್ ಲಾಗಪ್ಪ ಇದೆಲ್ಲ ಬರಲ್ಲ. ಎಲ್ಲಿ ತಗೊಂಡಪ್ಪ ಒಂದ್ ಶರ್ಟ್ ಚೆನ್ನಾಗೈತೆ. ಅದೆಲ್ಲ ರಿವೀಲ್ ಮಾಡ್ಬಾರ್ದು ನೀನು. ಬಟ್ಟೆ ಹಾಕಿದ್ಮೇಲೆ ಫಸ್ಟ್ ತೋರ್ಸ್ಬಿಡ್ತಾರ ಯಾವ್ದು ಕಾರ್ ಅಂತ. ಕಟ್ ಮಾಡ್ಬೇಡ. ಇನ್ಮೇಲೆ ಇದ್ರಲ್ಲಿ ಬರ್ತೀನಪ್ಪ ನಾನು. ಫಾರಿನ್ ಲಾಗಲ್ಲೆಲ್ಲ ಬಂದಿದ್ದೀನಿ. ಹೇಳ್ತಾನೆ ಅವ್ನ್ ಬಂದ್ಬಿಟ್ಟು ಯಾರ ಫಾರಿನ್ ಲಾಗು? ಏನಂತ ಫಿಲ್ ಕನ್ನಡದಲ್ಲಿ ಮಾತಾಡೋದ್ನ. ನಿನ್ಗೆ ಹೆಂಗ್ ಇಂಗ್ಲಿಷ್ ಬರೋಲ್ಲ? ಫಸ್ಟ್ ವಿಷಯ ಕೇಳು, ಅಕ್ಷಯ ಕೇಳು. ಒಂದ್ ನಿಮಿಷ ಇಂಗ್ಲಿಷ್ ಮಾತಾಡ್ಸ್ತಾ ಕಣ. ನಾನು ಇಂಗ್ಲಿಷ್ ಮಾತಾಡಿದ್ರೆ ಯು ಸ್ಪೀಕ್ ಗುಡ್ ಇಂಗ್ಲಿಷ್. ನಾನೇನೋ ಮಾರ್ಕೆಟ್ ಅನ್ನು ಅನ್ಕೊಂಡೆ. ಗುಡ್ ಇಂಗ್ಲಿಷ್ ಅಂದ. ಆಮೇಲೆ ಏನ್ ಮಾಡ್ ಲಾಸ್ಟ್ವರೆಗೂ ಮಾತಾಡ್ತಾ ಎಲ್ಲ ತೋರ್ಸ್ಕೊಂಡ್ ಬಂದಿದ್ದೆ. ಅದು ಇದು ಅಂತ ಒಂದು 40 ಹೂವ ತಗೋಬಿಟ್ಟಿದೀವಿ ನಾವು. 40 ನಿಮಿಷ ಮಾರ್ಕೆಟ್ ತೋರ್ಸ್ಕೊಂಡ್ ಬಂದಿದ್ದೀವಿ ಅವ್ನು ಮಾತಾಡ್ಕೊಂಡು. ಇವನ್ ಲವ್ ಪಾರ ಆಯ್ತು ಪಾಲ. ಪವನ್ ಕಾರ್ನ ಡೆಲಿವರಿ ತಗೊಂಡ ಫೈನಲಿ. ಕಿಯಾ ಸೆಲ್ಟೋಸ್ ಹೊಸ ಮಾಡಲು. ಪವನ್ ನೋಡಿ ಫುಲ್ ಖುಷಿ ಆಗ್ಬಿಟ್ಟವನೆ. ಹೊಸ ಕಾರ್ ತಗೋಬಿಟ್ಟು ಫ್ಯಾಮಿಲಿ ಫೋಟೋ ತಗೋತಾವ್ರೆ. ಜಾಯಿಂಟ್ ಫ್ಯಾಮಿಲಿ, ಟ್ರೈನ್ ತರ ಇದೆ ನೋಡಿ ಇವ್ರ ಫ್ಯಾಮಿಲಿ. ಕಾರೇ ಕಾಣಿಸ್ತಾ ಕಾರ್ ಮುಚ್ಚೋಯ್ತು, ಅಷ್ಟು ಜನ ಇದಾರೆ ಫ್ಯಾಮಿಲಿಲಿ. ಹಾ ಅಂಕಲ್, ಕಂಗ್ರಾಟ್ಸ್ ಪವನ್. ಕಂಗ್ರಾಚುಲೇಷನ್. ಗೈಸ್ ಕಾಜು ಬರ್ಫಿ ಸ್ವೀಟ್ಸ್ ತಿನ್ನೋಣ. ನೀವು ಒಂದ್ ತಿನ್ಬೇಕು. ಗೈಸ್ ಶೇಖರ್ದು ನೇಮ್ ಹಾಕೊಂಡವ್ರೆ ಕಾರ್ ಮೇಲೆ. ಅಲ್ಲಿ ನೋಡಿ, ಅಲ್ಲಿ ನೋಡಿ ಯಶವಂತ್, ವೈಟ್ ಬೇಬಿ ಅಂತ ಹಾಕೊಂಡವ್ರೆ ಶೇಖರ್ ನೇಮ್. ಕರಿ ಬೇಬಿ ಅನ್ಸುದು ನೋಡಿ. ಮಾತಾಡ್ರು ವಿಡಿಯೋದಲ್ಲಿ ಮೌನಾಚರಣೆ. ಸುಬ್ರಹ್ಮಣ್ಯ ಸ್ವಾಮಿ ಗೈಸ್ ಲಾಸ್ಟ್ ಲಾಗ್ ಅಲ್ಲಿ ಕ್ಯಾಕ್ರಿಸ್ ಉಗ್ದಿದ್ದೆ. ಗಂಟೆ ಹಾಕೊಂಡು ಏನ್ ನೀನ್ ಪೂಜೆ ಮಾಡ್ತಿದ್ಯಾ, ಸೌಂಡ್ ಬರ್ತದ, ಜಾಸ್ತಿ ಇರಿಟೇಷನ್ ಆಯ್ತದೆ ಅಂತ. ಅಯ್ಯೋ ಡ್ರೀಮ್ ಕ್ಯಾಚರ್ಗೆ ಗಂಟೆನೆ, ಡ್ರೀಮ್ ಕ್ಯಾಚರ್ ಯಾವ್ದೋ ಗಂಟೆನೆ ಹಾಕ್ಬೇಕು ಅಂತೇನಿಲ್ಲ, ಹಿಂಗೆ ಸಿಂಪಲ್ ಆಗಿದ್ರು ನಡೀತದೆ. ದೇವ್ರು ಕೇಳಿಸ್ಕೊಂಡ್ಬಿಟ್ಟೈತೆ. ಗೌತಮ್ ಅಂತೂ ಕಾರ್ ತೋರ್ಸಲ್ಲ, ಅದಕ್ಕೆ ಬೆಂಗಳೂರಲ್ಲಿ ನೋಡಿ ನಾವು ಬಂದಿರೋದಕ್ಕೆ ಮಳೆನೇ ಬರ್ತಾ ಇದೆ ಜೋರಾಗೆ. ಏನ್ ಜಾಸ್ತಿ ಆಗುತ್ತೆ, ಮಿನಿ ಕೂಪರ್ ಕ್ಲೀನ್ ಆಗುತ್ತೆ. 100 ರೂಪಾಯಿ ಬೆಳೆಸ್ಬಿಟ್ಟ. 200 ರೂಪಾಯಿ, ಯಾವ್ದು ರೂಪಾಯಿ, 250 ರೂಪಾಯಿ ಸರ್ವಿಸ್. ಗೈಸ್ ಬೆಂಗಳೂರಲ್ಲಿ ತುಂಬಾ ದಿನದಿಂದ ಎಲ್ಲರೂ ಕಾಯ್ತಾ ಇದ್ರು ಮಳೆ ಬರ್ಲಿ ಅಂತ. ಫೈನಲಿ ಮಳೆ ಬಂತು ನೋಡಿ. ಕಾರ್ ಇಳ್ದಾದ್ಮೇಲೆ ಕಾರು ಹೆಂಗ್ ವಾಶ್ ಆಗಿದೆ ತೋರಿಸ್ಬಿಟ್ಟು. ಫುಲ್ ಕ್ಲೀನ್ ಆಗಿರುತ್ತೆ ಕಾರು, ತೋರಿಸ್ತೀವಿ ರೀ. ಗೈಸ್ ನೈಸ್ ರೋಡ್ ಹತ್ರಕ್ಕೆ ಬಂದ್ವಿ ಅಷ್ಟೇ ಎಂಟ್ರಿಗೆ. ಇಲ್ಲಿ ಮಳೆ ಉಯ್ದೈತೆ ಅಂತಾನೆ ಜನಕ್ಕೆ ಗೊತ್ತಿಲ್ಲ, ಆ ಥರ ಆಗ್ಬಿಟ್ಟೈತೆ ವೆದರ್. ಮಳೆನೇ ಇಲ್ಲ ಇಲ್ಲಿ. ನಮ್ಮ ಕಾರ್ ಇನ್ನೇನು ಕ್ಲೀನ್ ಆಗ್ಬಿಡೋದು ಅಷ್ಟು ಆಫ್ ಆಗ್ಬಿಟ್ಟು. ಗೈಸ್ ಎಲ್ಲಿ ಗೈಸ್ ಮಳೆ? ಬಿಡ್ದಿಗ್ ಬಂದ್ರೆ ಇದು ಮಳೆ ಇರ್ಲಿ, ಒಂಚೂರು ಮೋಡನೂ ಇಲ್ಲ. ರಾಮನಗರಕ್ಕೆ ಹೋದ್ರೆ, ಚನ್ನಪಟ್ಟಣಕ್ಕೆ ಹೋದ್ರೆ ಬಿಸಿಲು ಫುಲ್ ಹೊಡಿತಾ ಇರುತ್ತೆ. ಇವಾಗ ಮಳೆನೇ ಇಲ್ಲ ನಮ್ ರಾಮನಗರ ಚನ್ನಪಟ್ಟಣದಲ್ಲಿ. ಹೂಲೇ ಇಲ್ಲ ಅವತ್ತಿಂದ ಅಂತ ಅನ್ಕೊಳ್ಳಿ. ಪಾಪ ಗೌತಮ್ ಕಾರ್ ತೋಳ್ಸ್ಬೇಕು ಇವಾಗ. ಏನಿಲ್ಲ ತೊಳಿತು. ಗೈಸ್ ಇವಾಗ ನಾವು ವಾಪಸ್ ಹೋಗ್ತಾ ಇದೀವಿ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮನ್ನ ಮಿಸ್ ಮಾಡ್ಕೋತೀರಿ. ಬಾಯ್.